ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಲಾಗಿನ್ ಕರ್ನಾಟಕ 31. ಸೊ ಇವತ್ತು ನಾನು ನಿಂತಿರೋದು ಒಂದು ದೈವಿಕ ಕ್ಷೇತ್ರ, ಅದು ಸಿದ್ಧಗಂಗಾ ಮಠದಲ್ಲಿ. ಇದು ಕೇವಲ ಮಠವಲ್ಲ, ಇದು ಒಂದು ವಿದ್ಯೆಯ ತೀರ್ಥಕ್ಷೇತ್ರ. ಇಲ್ಲಿ ನಾನು ನೋಡ್ತಿರೋದು ಪೋಷಕರ ಹೃದಯ ಸ್ಪರ್ಶಿಸುವ ಒಂದು ಬಾಂಧವ್ಯದ ನಂಟು. ನಾವಿಲ್ಲಿ ಹೋಗ್ಬೇಕಾದ್ರೆ ಒಂದ್ ಗಮನಿಸ್ತಿದ್ವಿ, ಅದೇನಂದ್ರೆ ಅವ್ರವ್ರ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ಅಂತ ಸೇರ್ಸೋಕೆ ಈಗ ಸ್ಟಾರ್ಟ್ ಆಗಿರೋದ್ರಿಂದ ಬಂದಿದ್ದಾರೆ. ಅವರ ಮುಖದಲ್ಲಿ ಒಂದು ಕನಸುಗಳು ಮತ್ತೆ ಭಾವನೆ, ನಂಬಿಕೆ ತುಂಬಾ ಅರ್ಥಪೂರ್ಣವಾಗಿ ಕಾಣಿಸ್ತಿದೆ. ಸೊ ಇವಾಗ ಬನ್ನಿ ಒಂದ್ ಸ್ವಲ್ಪ ಮಾತಾಡಿಸ್ಕೊಂಡ್ ಬರೋಣ ಅವರಿಗೂ. ಸೊ ನೋಡಿದ್ರಲ್ಲ, ಎಷ್ಟೋ ದೂರದಿಂದ ಕರ್ನಾಟಕದ ಉತ್ತರ ಭಾಗದಿಂದ ಕೆಳಗಡೆವರೆಗೂ ಅವ್ರವ್ರ ವಿದ್ಯಾಭ್ಯಾಸಕ್ಕೋಸ್ಕರ ಸೇರಿಸೋಕಂತ ಬಂದಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು. ಬನ್ನಿ ಒಂದ್ ಸ್ವಲ್ಪ ಜನನ ಮಾತಾಡ್ಸ್ಕೊಂಡ್ ಬರೋಣ. ಸೊ ಇಲ್ಲೊಬ್ರು ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ. ಅಂಕಲ್, ನಿಮ್ಮ ಹೆಸರು? ಹೆಸರು ಅರ್ಜುನ್ ರಂಗಪ್ಪ ಗಂಜಾಳ. ಯಾವ ಊರಿಂದ ಬಂದಿದ್ದೀರಾ? ನಮ್ಮದು ತಾಲೂಕು ಬೆಳಗ್ಗೆ ಜಿಲ್ಲಾ ಬಾಲ್ಕೋಟ ಹೆರ್ಕಲ್ ಗ್ರಾಮ. ಮಗ ಸೇರ್ಸೋಕೆ ಬಂದಿದ್ದೀರಾ? ಮಗನ ಸೇರ್ಸಲಿಕ್ಕೆ ಇಲ್ಲಿ ಸಾಲಿ ಬಂದಿದ್ದೆ ಸಿದ್ಧಗಂಗಾ ಮಠಕ್ಕೆ. ಅಷ್ಟು ದೂರದಿಂದ ಇಲ್ಲಿಗೆ ಬರೋ ಅಭಿಪ್ರಾಯ ಹೇಗಿದೆ ನಿಮ್ಗೆ? ಏನೋ ಇಲ್ಲ, ಸಂಸ್ಥಾ ಇಲ್ಲಿ ಸಂಸ್ಕಾರ ಚಲೋ ಐತಿ, ಸಾಲ್ ಚಲೋ ಐತಿ ಅಂತ ಹೇಳಿ ನಮ್ಮನ್ನ ಹೇಳಿದ್ರು. ಅಲ್ಲಿಂದ ಇಲ್ಲಿಗೆ ಮಕ್ಕಳ ಸಾಲಿಗೆ ಹಾಕಕ್ಕೆ ಬಂದಿದ್ದೇವೆ. ಅಷ್ಟು ನಂಬಿಕೆ ಇದೆ? ನಂಬಿಕೆ ಇದೆ ರೀ, ಇಲ್ಲಿ ನಂಬಿಕೆ ಇದೆ. ಹ್ಞೂ ಸರ್. ನೋಡಿದ್ರಲ್ಲ, ಇಷ್ಟು ನಂಬಿಕೆ ಇದೆ. ಅದಕ್ಕೆ ಉತ್ತರ ಕರ್ನಾಟಕದಿಂದ ಇಲ್ಲಿವರೆಗೂ ಬಂದಿರ್ತಾರೆ ಎಷ್ಟೊಂದು ಜನ ಪೋಷಕರು. ಅವರನ್ನು ಸೇರಿಸೋಕೆ ಒಳ್ಳೆ ಯಶಸ್ಸು ಸಿಗುತ್ತೆ, ಒಳ್ಳೆ ಕನಸು ಆಗುತ್ತೆ, ಒಳ್ಳೆ ಶಿಸ್ತಿನಿಂದ ಇರ್ತಾರೆ ಅಲ್ವಾ ಸರ್? ಹಾಂ ಸರ್, ಒಳ್ಳೆ ಶಿಸ್ತಿನಿಂದ ಇರ್ತಾರೆ. ಸರಿ, ಧನ್ಯವಾದ. ಹೆಸರು ಹೇಳ್ತಾರೆ. ಹೆಸರು ಶ್ರವಣ್ ಅಂತ. ಯಾವ ಸ್ಟ್ಯಾಂಡರ್ಡಿಗೆ ಸೇರೋಕೆ ಬಂದಿದ್ಯಾ? 8ಗೆ. 7th ಎಲ್ಲ ನಿಮ್ಮೂರಲ್ಲೇ ಮುಗಿಸಿದ್ರಾ? ನೀವು? ಮಾಳಿಂಗ್ರಾಯ್ ಅಂತ. ನೀವು ಇದೇ ಊರು? ಹೇಗಿದೆ ನಿಮಗೆ? ಹೆಂಗೆ ಅನ್ನಿಸ್ತು? ಖುಷಿ ಇದೆಯಾ ಸೇರೋಕೆ? ಖುಷಿ ಇದೆ. ಆರಾಮಾಗಿರ್ತೀರ ಹಾಗಾದ್ರೆ? ಸರಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿರಿ. ಚೆನ್ನಾಗಿ ಮಾಡಿ, ಬರ್ತಿರ್ತೀನಿ. ಅಂಕಲ್ ನಮಸ್ತೆ. ಯಾವ ಊರು ನಿಮ್ಗೆ? ರಾಯಚೂರು. ನಿಮ್ಮ ಹೆಸರು? ಸುರೇಶ್. ಮಗ ಸೇರ್ಸೋಕೆ ಬಂದಿದ್ದೀರಾ? ಏನು ಹೆಸರು? ನಿಮ್ಮ ಹೆಸರು? ಬಸವೇಶ್. ಈಗ ರಾಯಚೂರಿಂದ ಇಷ್ಟು ದೂರ ಬಂದಿದ್ದೀರಾ, ಹೆಂಗಿದೆ ನಿಮ್ಮ ಅಭಿಪ್ರಾಯ ಮಠದ ಬಗ್ಗೆ? ಚೆನ್ನಾಗಿದೆ, ನಮಗೆಲ್ಲ ಚೆನ್ನಾಗಿ, ಇಲ್ಲೆಲ್ಲ ಅನುಕೂಲ ಚೆನ್ನಾಗೈತೆ ಅಲ್ವಾ, ಅದಕ್ಕೆ ಅಲ್ಲ ಅಲ್ಲಿಂದ ಬಿಟ್ಟು ಇಲ್ಲಿ ಹಚ್ಚಿರೋ ಸ್ಕೂಲಿಗೆ. ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದ. ಯಾವ ಸ್ಟ್ಯಾಂಡರ್ಡ್ ಸೇರ್ಸೋಕೆ ಬಂದಿದ್ದೀರಾ? ಈಗ ಅವ್ರದ್ದು 8th ಸೇರಿಸಿರೋದು. ಈ ವರ್ಷ 9th, ಈ 3 ವರ್ಷ, ಮೂರನೇ ವರ್ಷ ಇದೆ. ಈಗ ರಜಾ ಇದೆಯಾ? ಅದಕ್ಕೆ ನೋಡ್ಕೊಂಡು ರಜೆ ಇತ್ತಲ್ವಾ, ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಮತ್ತೆ ಈಗ 10th ಅಡ್ಮಿಷನ್ ಮಾಡಿಸಿ ಮತ್ತೆ ಹೋಗ್ತಾ ಇರ್ತೀವಿ. ಹೇಗಿದೆ ಶಿಸ್ತು ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿ ನೋಡ್ಕೊಂತಾರೆ. ಏನು ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿ ನೋಡ್ಕೊಂತಾರೆ. ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಅಭಿಪ್ರಾಯ ಹೇಗಿದೆ ಇಲ್ಲಿ? ನಮ್ಮ ಅಭಿಪ್ರಾಯ ಅಂದರೆ ಮಕ್ಕಳನ್ನ ಇಲ್ಲಿ ಬಿಟ್ಟರೆ ಚೆನ್ನಾಗೈತೆ, ಎಜುಕೇಷನ್ ಎಲ್ಲ ಚೆನ್ನಾಗೈತೆ. ಬೇರೆ ಕಡೆ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಇಲ್ಲಿ ಓದ್ಕೊಂಡ್ರೆ ಬುದ್ಧಿವಂತಾಗೆ ಚೆನ್ನಾಗಿರ್ತಾರೆ. ಅವ್ರು ಏನು ಹೆಂಗೆ ಬೆಳವಣಿಗೆ ಅವರು ನಡೆಯೋದು ಅಪ್ಡೇಟ್ ಆಗುತ್ತೆ, ಚೆನ್ನಾಗಿರುತ್ತೆ ಇಲ್ಲಿ. ಬೇರೆ ಕಡೆ ಅಂದರೆ ಹುಡುಗರೆಲ್ಲ ಒಂಥರ ಇದಾಗ್ತಾವಲ್ಲ, ಆ ಥರ ಏನು ಇಲ್ಲ ಇಲ್ಲಿ. ಪೋಲೆ ಆಗಿರೋ ಹುಡುಗರು ಇಲ್ಲಿ ಬಂದ್ಮೇಲೆ ಚೇಂಜ್ ಆಗಿಬಿಡ್ತಾರೆ. ಅದು ಒಂದು ಮೇನ್ ಥಿಂಗು ಇಲ್ಲಿ ನೋಟ್ ಮಾಡ್ಕೊಬೇಕು. ಎಂಥದೇ ಹುಡುಗರಾಗ್ಲಿ ಇಲ್ಲಿ ಬಂದು ಒಂದು ಸ್ವಲ್ಪ ದಿನ ಆದ್ಮೇಲೆ ಅವರಿಗೆ ಅವ್ರತನ ಶಿಸ್ತು ಹೇಗಿರ್ಬೇಕು, ಮುಂದಿನ ಜಗತ್ತಿಗೆ ಹೆಂಗ್ ಹೋಗ್ಬೇಕು ಅಂತ ಎಲ್ಲ ನೋಡ್ಕೊಂತಾರೆ. ಹೆಂಗೆ ಅವರು ಬೆಳವಣಿಗೆ ಆಗಬೇಕು, ಹೆಂಗೆ ನಾವು ಓದಬೇಕು, ನಾವು ಮೇಂಡೆಲ್ಲ ಹೆಂಗಿರ್ಬೇಕು. ಎಂಥ ಹುಡುಗರೇ ಆಗಲಿ ಚೆನ್ನಾಗಿ ಓದಂಗೆ ಅವ್ರ ಮೇಂಡೆ ಚೇಂಜ್ ಆಗುತ್ತೆ. ಎಂಥ ಹುಡುಗರೇ ಆಗಲಿ
ಪೋಲಿ ಹುಡುಗರೇ ಆಗಲಿ ಇಲ್ಲಿಗೆ ಬಂದಿದ ತಕ್ಷಣ ಈ ಥರ ಶಿಸ್ತು, ಈ ಥರ ನಾವು ಇರಬೇಕು, ಈ ಥರ ಓದಬೇಕು, ಅಪ್ಪ ಅಮ್ಮಗೆ ಈ ಥರ ಹೆಸರು ತರಬೇಕು ಅನ್ನೋ ಮಕ್ಕಳು ಇರ್ತಾರೆ. ಅದಕ್ಕೆ ಎಲ್ಲೆಲ್ಲಿಂದನೂ ಬಂದು ಮಕ್ಕಳು ಇಲ್ಲಿ ಓದ್ತಾರೆ, ಬರೀತಾರೆ, ಬುದ್ಧಿನೂ ಬರುತ್ತೆ, ಅವರು ಚೆನ್ನಾಗೂ ಇದ್ದಾರೆ. ಅದಕ್ಕೋಸ್ಕರ ನಾನು 4 ವರ್ಷದಿಂದ ನೋಡ್ತಾ ಇದ್ದೀನಿ, ನಮ್ಮ ಮಕ್ಕಳು ಚೆನ್ನಾಗೇ ಓದ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಬಿಟ್ಟಿರೋದು, ಇವಾಗ ಅಡ್ಮಿಷನ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿದ್ರಲ್ಲ, ಸೊ ಬನ್ನಿ ಅಲ್ಲಿ ಬರೀತಿದ್ದಾರೆ, ಅವರಿಗೂ ಕೇಳ್ಕೊಂಬರೋಣ. ನಮಸ್ತೆ. ಫುಲ್ ಬ್ಯುಸಿ ಇದ್ದೀರಾ ಬರೆಯೋದ್ರಲ್ಲಿ? ಯಾವ ಸ್ಟ್ಯಾಂಡರ್ಡು? 10th. ಈ ಸರಿ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 6th ಇದ್ದೀರಾ. ಹೇಗೈತೆ ನಿಮ್ಮ ಮಠದ ಬಗ್ಗೆ, ಹೇಗೆ ಅನ್ನಿಸ್ತುತ್ತೆ? ಎಲ್ಲ ಒಳ್ಳೇದು ಅನ್ನಿಸ್ತುತ್ತೆ. ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಅವರು. ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಅವರು. ಈಗ ದಿನ ಪ್ರೇಯರು ಅದು ಎಲ್ಲ ಹೆಂಗಿರುತ್ತೆ? ಬಾ ನೀನು ಬಾ. ನೀನು ಮಠದಲ್ಲಿ ಓದ್ತಿದ್ಯಾ? ಬಾ, ಪರವಾಗಿಲ್ಲ. ಹಾಯ್, ಹೇಗಿದೆಯಾ? ನಿನ್ನ ಹೆಸರು? ಅನಿಲ್ ಅಂತ. ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ಯಾ? 10th. ಇವಾಗ ಎಷ್ಟು ವರ್ಷದಿಂದ ಇದೆಯಾ ಇಲ್ಲಿ? 3 ವರ್ಷ. ಏನು ರಜಕ್ಕೆ ಹೋಗಿದ್ದಾ? ರಜದಿಂದ ಬಂದಿದ್ಯಾ ಇವಾಗ? ಏನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ಯಾ? ಹೋಮ್ವರ್ಕ್ಸ್ ಕೊಟ್ಟಿದ್ರಾ? ಹೋಮ್ವರ್ಕು. ನೋಡಿ, ಎಲ್ಲ ಚೆನ್ನಾಗಿದೆ ಇಲ್ಲಿ. ನೀವು ಬೇಕಾದ್ರೆ ಒಂದಿನ ವಿಸಿಟ್ ಮಾಡಿ, ಯಾರು ವಿಸಿಟ್ ಮಾಡಿಲ್ಲ ಅಂದರೆ ಎಲ್ಲ ನಿಮಗೂ ಪರಿಚಯ ಮಾಡ್ಕೊಂಡು ಹೋಗಿ. ಸೊ ಇನ್ನೊಂದು ಸ್ವಲ್ಪ ಕೆಲವು ಮಕ್ಕಳು ಸಿಕ್ಕಿದ್ದಾರೆ, ಅವ್ರ ಬಗ್ಗೆನೂ ಕೇಳ್ಕೊಂಬರೋಣ ಬನ್ನಿ. ನಿಮ್ಮ ಹೆಸರು? ನನ್ನ ಹೆಸರು ಸಾತ್ವಿಕ್. ನಿನ್ನ ಹೆಸರು? ಸಮರ್ಥ್. ನಿನ್ನ ಹೆಸರು? ಭರತ್. ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ದೀರ ಎಲ್ಲರೂ? 7th F. ಎಷ್ಟು ಸೆಕ್ಷನ್ ಇದಾವೆ 7th ಅಲ್ಲಿ? ಓ ತನಕ ಇದೆ. 15 ಸೆಕ್ಷನ್ಸ್ ಇದಾವೆ. 13. ಎಷ್ಟು ಜನ ಇರ್ತೀರಾ ಒಂದೊಂದು ಸೆಕ್ಷನ್ ಅಲ್ಲಿ? ಒಂದೊಂದು ಸೆಕ್ಷನ್ ಅಲ್ಲಿ ಒಂದು 65. ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಎಷ್ಟು ವರ್ಷದಿಂದ ಇದ್ದೀರಾ ನೀವು ಇಲ್ಲಿ? 3 ವರ್ಷ. ನೀವೆಲ್ಲ? ನೀವು 3ನೇ ವರ್ಷ. ಇವಾಗ 7th ಅಲ್ಲಿ ಇದ್ದೀರಾ. ಯಾವ ಸ್ಟ್ಯಾಂಡರ್ಡ್ ಇದ್ದಾಗ ಬಂದಿದ್ದು ಇಲ್ಲಿಗೆ? 5ನೇ ಸ್ಟ್ಯಾಂಡರ್ಡು. ಹೆಂಗೈತೆ ಈ ಮಠದ ಬಗ್ಗೆ? ಚಲೋ ಇದೆ. ವಾರ್ಡನ್ ನೋಡ್ಕೊತಾರೆ. ವಾರ್ಡನ್ ಎಲ್ಲ ಅನ್ನ ಸಾರು ಚಲೋ ಇರ್ತೈತೆ. ಅನ್ನ ಸಾರು ಎಲ್ಲ. ಟಾಪರ್ ಯಾರು ಇಷ್ಟು ಜನದಲ್ಲಿ? ಅವರೇನಾ? ಸರಿ. ಚೆನ್ನಾಗಿ ಓದ್ಕೊಳ್ರಿ ಎಲ್ಲರೂ. ಬರ್ತಿರ್ತೀನಿ ಸಗಿ. ಸರಿ, ಹಾಕ್ತೀನಿ. ಸೊ ಇವಾಗ ದೂರದಿಂದ 100,000 ಮಕ್ಕಳುಗಳು ಬರ್ತಿರ್ತಾರೆ. ಅವರು ಅವ್ರವ್ರ ಉನ್ನತ ಶಿಕ್ಷಣ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ನೀವು ಈಗ ವಾರ್ಡನ್ಸ್ ಎಲ್ಲ ಫೋನ್ ಕೊಡ್ತಿರ್ತಾರೆ. ಇಲ್ಲ ಇನ್ನೂ ಎಕ್ಸ್ಟ್ರಾ ಮಾತಾಡಬೇಕು ಅಂದರೆ ಕಾಯಿನ್ ಬಾಕ್ಸ್ ಇರುತ್ತೆ. ನೋಡಿ, ಅಲ್ಲಿ ಕಾಯಿನ್ ಬಾಕ್ಸ್ ಅಂತ ಇರುತ್ತೆ ಪ್ರತಿ ಕಡೆ. ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಬೋದು. ನಿಮ್ಮ ಪೇರೆಂಟ್ಸ್ ಕೊಡೋ ಪಾಕೆಟ್ ಮನಿ ಇಟ್ಕೊಂಡು ಮಾತಾಡ್ತಿರ್ತೀರಾ ಅವಾಗ ಅಲ್ವಾ? ಸರಿ, ಖುಷಿಯಾಗಿರಿ. ಓಕೆ. ಈ ಮಠದಲ್ಲಿ ಸಾಮಾನ್ಯವಾಗಿ ಕಾಣಿಸೋ ಒಂದು ವಿಶೇಷ ದೃಶ್ಯವೇನೆಂದರೆ, ಬೇಸಿಗೆ ರಜೆಯ ಸಮಯದಲ್ಲಿ ಹಲವರು ತಾಯಂದಿರು ಮತ್ತು ತಂದೆಯರು ತಮ್ಮ ಮಕ್ಕಳನ್ನು ಪ್ರಾಥಮಿಕ ಶಾಲೆಯಿಂದ ಇಲ್ಲಿ ಸೇರಿಸಲು ಬರುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉತ್ತಮ ನಾಡಿನ ಅಡಿಪಾಯ ಆಗಲಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಡ್ಮಿಷನ್ ಮಾಡ್ಸಕ್ ಬಂದಿದ್ದೀರಾ? ಯಾವರು? ಗದಗ. ಅವನೇನಾ ಮಗುನ ಅಡ್ಮಿಷನ್ ಮಾಡ್ಸಕ್ ಬಂದಿರಾ? ಯಾವ ಸ್ಟ್ಯಾಂಡರ್ಡ್ ಈಗ? 8th. ನಿನ್ನ ಹೆಸರು? ಇದೇ ಫಸ್ಟ್ ಟೈಮ್ ಬಂದಿದ್ದು? ಈ ಮಠದ ಬಗ್ಗೆ ಅಭಿಪ್ರಾಯ ಹೇಗಿದೆ ನಿಮಗೆ? ಅಭಿಪ್ರಾಯ ನಾವು ಇದೇ ಫಸ್ಟ್ ಬಂದಿದ್ದೀವಿ. ಎಲ್ಲ ಇಲ್ಲಿ ಯಾರನ್ನೇ ಕೇಳಿದ್ರು ಒಳ್ಳೆ ಅಭಿಪ್ರಾಯ ಹೇಳ್ತಾರೆ. ಚೆನ್ನಾಗಿ ಓದಿಸ್ತಾರೆ, ಶಿಸ್ತು. ಬೇರೆ ಮಕ್ಕಳನ್ನ ನೋಡಿ ಇಲ್ಲಿ ಗೊತ್ತಾಯ್ತಾ ನಿಮಗೆ? ಸರಿ, ಥ್ಯಾಂಕ್ ಯು. ಯಾವ ಇದ್ರಾಗ ಬಂದಿಲ್ಲ? ನೋಡ್ತಿರ್ಬೋದು, ಇದೇ ಡೈನಿಂಗ್ ಹಾಲ್ ಆಗಿದೆ. ಇಲ್ಲೇ ಪ್ರತಿದಿನ ಮಕ್ಕಳು ಊಟ ಸೇವಿಸಕ್ ಬರ್ತಾರೆ. ನೋಡ್ತಿರ್ಬೋದು ಎಷ್ಟು
ಶಿಸ್ತಿನಿಂದ ಇಲ್ಲಿ ದಿನಾಗ್ಲೂ ಊಟ ಸವಿತಾರೆ ಅಂತ. ಶ್ರದ್ಧೆ ಮತ್ತು ಶಿಕ್ಷಣಕ್ಕೆ ಸೇತುವೆಯಾಗಿ ನಿಂತಿರುವ ಶ್ರೀ ಸಿದ್ಧಗಂಗಾ ಮಠ. ಇಲ್ಲಿ ಬೆಳೆಯುವ ಮಕ್ಕಳು ನಾಳೆಯ ಮೌಲ್ಯಾಧಾರಿತ ಸಮಾಜದ ಶಿಲ್ಪಿಗಳು. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ಸೊ ಇದಾಗಿತ್ತು ನಮ್ಮ ಸಿದ್ಧಗಂಗದ ಎಪಿಸೋಡ್. ಮತ್ತೆ ತಪ್ಪದೆ ವೀಕ್ಷಿಸಿ. ಲಾಗಿನ್ ಕರ್ನಾಟಕ 31. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.